ಬರ್ತ್ಡೇಗೆ ಒಂದು ಗಿಫ್ಟ್ ಆಗಿ ನಾವು ನಮ್ಮ ಪ್ರೀತಿ ರಾಮು ರಿಲೀಸ್ ಮಾಡಿದರೆ ಹೇಗೆ? 2025ಗೆ ಫಸ್ಟ್ ರಿಲೀಸ್ ಸಿನಿಮಾ. ಇವಾಗ 100 ಥಿಯೇಟರ್ ಆಲ್ರೆಡಿ ಕನ್ಫರ್ಮ್ ಆಗೋಗಿದೆ. ಗೋಡೆ ಇದ್ರೆ ಚಿತ್ರ ಬಿಡ್ಸಕ್ಕಾಗೋದು, ಗೋಡೆ ಸ್ಟ್ರಾಂಗ್ ಇದೆ. ದರ್ಶನ್ ಫ್ಯಾನ್ಸ್ಗೆಲ್ಲ ಹಬ್ಬ ಥರ. ಬೆಸ್ಟ್ ಆಕ್ಟರ್ ಅವಾರ್ಡ್ ಬರಬೇಕಿತ್ತು ಅವ್ರಿಗೆ. ಬೆಸ್ಟ್ ಅವಾರ್ಡ್ ಕಳಿಸಿಲ್ಲ, ಅದೊಂದು ಕೊರಗಿದೆ ಅವ್ರಿಗೆ, ಬಂದೇ ಇಲ್ಲ. ಕಳಿಸಿದ್ರೆ 100% ಇವ್ರಿಗೆ ಅವಾರ್ಡ್ ಕೊಡ್ತಾರೆ. ಈವನ್ ಆಂಧ್ರದಲ್ಲೂ ನನಗೆ 3 ಥಿಯೇಟರ್ ಸಿಕ್ಕಿದೆ. ಹೈದರಾಬಾದ್ ಸಿಟಿನಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಿಸ್ಟ್ರಿನಲ್ಲಿ ಒಂದು ರಿಲೀಸ್ ಸಿನಿಮಾ, ಅದು ಕನ್ನಡ ಸಿನಿಮಾ ರಿಲೀಸ್ ಆಗಿದ್ರೆ ಇಟ್ ಈಸ್ ಫಸ್ಟ್ ಎ ಟೈಮ್ ಬಿಕಾಸ್ ಆಫ್ ಚಾಲೆಂಜಿಂಗ್ ಸ್ಟಾರ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹುಟ್ಟುಹಬ್ಬಕ್ಕೆ ಈಗಾಗಲೇ ಕೌಂಟ್ ಡೌನ್ ಶುರುವಾಗಿದೆ. ಸೊ ನಟ ದರ್ಶನ್ ಅವರು ಒಂದು ಜೈಲಿನಿಂದ ಹೊರಗಡೆ ಬಂದ ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಹ ರಿಲೀಸ್ ಆಗ್ತಾ ಇದೆ. ಸದ್ಯ 1-2 ದಶಕಗಳ ಹಿಂದೆ ರಿಲೀಸ್ ಆಗಿದ್ದಂತಹ ನಮ್ಮ ಪ್ರೀತಿಯ ರಾಮು ಮತ್ತೆ ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ ರೆಡಿ ಆಗಿದೆ. ಸದ್ಯ ನಿರ್ದೇಶಕರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ. ನಮ್ಮ ಪ್ರೀತಿಯ ರಾಮು ಹೊಸ ಸ್ಪರ್ಶದಲ್ಲಿ ರಿಲೀಸ್ ಆಗ್ತಾ ಇದೆ. ಯಾವ ರೀತಿಯಾದಂತಹ ಟೆಕ್ನಾಲಜೀಸ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ? ಅಲ್ಲ, ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಏನಂದರೆ DI ಮಾಡಿಸಿದ್ದೀವಿ. ಕ್ವಾಲಿಟಿ ಆಗಿಂದ ರೀಲಲ್ಲಿ ಇದ್ದದನ್ನ ಡಿಜಿಟಲ್ ವರ್ಷನ್ಗೆ ಕನ್ವರ್ಟ್ ಮಾಡಿದ್ದೀವಿ. 5.1. ಆಮೇಲೆ ಎಫೆಕ್ಟ್ಸ್ ಚೇಂಜ್ ಮಾಡಿದ್ವಿ, ಮ್ಯೂಸಿಕ್ ಕಂಪೋಸ್ ಮಾಡಿದ್ದೀವಿ. ಕ್ವಾಲಿಟಿ ಈಗಿನ ಜನ್ರೇಷನ್ಗೆ ಏನು ಬೇಕೋ ಆ ರೀತಿಯಲ್ಲಿ ಮಾಡಿ ಸ್ವಲ್ಪ ಫಾಸ್ಟ್ ಮೂಮೆಂಟ್ ಮಾಡಿದ್ದೀವಿ. ನಮ್ಮ ಪ್ರೀತಿಯ ರಾಮು ಸಿನಿಮಾವನ್ನು ರಿಲೀಸ್ ಮಾಡೋದಕ್ಕೆ ಕಾರಣ ಏನು ಸರ್? ಅಂದರೆ ದರ್ಶನ್ ಅವ್ರ ಬರ್ತ್ಡೇ ಇದೆ ಈ ಸಲ. ಅದಕ್ಕೋಸ್ಕರ ನಮ್ಮ ಡಿಸ್ಟ್ರಿಬ್ಯೂಟರ್ ಅವರು ದರ್ಶನ್ ಅವರು ಫ್ಯಾನು. ಅದಕ್ಕೋಸ್ಕರ ಅವರು ಈ ಸಲ ಬರ್ತ್ಡೇಗೆ ಒಂದು ಗಿಫ್ಟ್ ಆಗಿ ನಾವು ನಮ್ಮ ಪ್ರೀತಿ ರಾಮು ರಿಲೀಸ್ ಮಾಡಿದರೆ ಹೇಗೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿದ್ರು. ಆಮೇಲೆ ಒಂದು 22 ವರ್ಷ ಆಗಿದೆ ಈ ಪಿಕ್ಚರ್ ಬಂದು. ಇವಾಗ ಈ ಜನ್ರೇಷನವರೆಲ್ಲ ನೋಡಬೇಕು, ನೋಡಿದರೆ ಖುಷಿ ಆಗ್ತಾರಂತೆ. ಈ ಥರ ಕ್ಯಾರೆಕ್ಟ್ರು, ಚಾಲೆಂಜಿಂಗ್ ಕ್ಯಾರೆಕ್ಟ್ರು, ಅದೇ ಒಳ್ಳೆ ಖುಷಿ ಆಗತ್ತಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಒಳ್ಳೆ ಹಿಟ್ ಆಗುತ್ತಂತ ನಮಗೆ ಇದಿದೆ. ಆವಾಗ 7.9, 8 ಕೊಟ್ಟಿದ್ದಾರೆ ರೇಟಿಂಗು. ಒಳ್ಳೆ ಸಿನಿಮಾ. ಮೈಸೂರಲ್ಲಿ 100 ಡೇಸ್ ಹೋಗಿದೆ. ಇವಾಗ 100 ಡೇಸ್ ಹೋಗಲಿಲ್ಲ ಅಂದರೆ 1 ವಾರ ಆದರೂ ಒಳ್ಳೆ ಇದಾಗತ್ತೆ ಅಂತೇಳಿ ಮಾಡ್ತಾಯಿದ್ವಿ. ಆಮೇಲೆ ಅವ್ರು ಮಾಡಿರೋದೆಲ್ಲ ಆ್ಯಕ್ಷನ್ ಪಿಕ್ಚರು, ಕಮರ್ಷಿಯಲು, ಮಾಸು, ಆ ರೀತಿ. ಈಗಿನ ಜನ್ರೇಷನ್ ಹುಡುಗರು, ಈಗ 23 ಇಯರ್ಸ್ ಆಯ್ತು ಅದು ರಿಲೀಸ್ ಆಗಿ. ಈಗಿನ ಜನ್ರೇಷನ್ ಹುಡುಗರು ದರ್ಶನ್ ಅವ್ರದ್ದು ಹಳೆ ಒಂದು ಏನದು ಕ್ಲಾಸ್ ಸಿನಿಮಾಗಳು ಯಾವುದೂ ನೋಡಿಲ್ಲ. ಅದಕ್ಕೋಸ್ಕರ ಇದು ನೋಡಿದರೆ ಕೆಲವರು ಈಗಿನ ಜನ್ರೇಷನ್ ಹುಡುಗರು ಜಾಸ್ತಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅದೊಂದು ಇಂಟೆನ್ಷನ್ ಇಟ್ಕೊಂಡು ರಿಲೀಸ್ ಮಾಡ್ತಾರೆ. ನಮ್ಮ ಪ್ರೀತಿಯ ರಾಮು ಸಿನಿಮಾವನ್ನು ಹೊಸ ಟೆಕ್ನಾಲಜೀಸ್ ಮೂಲಕ ರಿಲೀಸ್ ಮಾಡೋದಕ್ಕಂತೂ ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಟೀಮಲ್ಲಿ ಕೆಲಸ ಮಾಡಿರುವಂಥ ತಂತ್ರಜ್ಞರಾಗಿರ್ಬೋದು ಅಥವಾ ಕಲಾವಿದರಾಗಿರ್ಬೋದು, ಯಾರಿಗೆಲ್ಲ ಇಂಟಿಮೇಷನ್ ಮಾಡಿದ್ದೀರಾ? ಸೊ ರಿಲೀಸ್ ದಿನ ಯಾರೆಲ್ಲ ಕಲಾವಿದರು ಭಾಗಿಯಾಗುವಂಥ ಸಾಧ್ಯತೆ ಇದೆ ಅಂತ? ಕಲಾವಿದರು ಯಾರು ನಮಗೆ ಇವಾಗ ಕಾಂಟ್ಯಾಕ್ಟಲ್ಲಿ ಇಲ್ಲ. ಯಾಕಂದರೆ ಉಮಾಶ್ರೀ ಅವರು ಇವಾಗ ಅವರು ಬೇರೆ ಪೊಲಿಟಿಕಲ್ಲಿ ಬ್ಯುಸಿಯಾಗಿದ್ದಾರೆ. ದೊಡ್ಡಣ್ಣ ಅವರು ಬ್ಯುಸಿಯಾಗಿದ್ದಾರೆ. ದರ್ಶನ್ ಅವರು ತುಂಬ ಟಾಪ್ ಲೆವೆಲ್ಗೆ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ಯಾರಿಗೂ ಈಗ ಅಷ್ಟೊಂದು ಟಚ್ ಇಲ್ಲ. ಯಾವಾಗಲಾದ್ರು ಭೇಟಿಯಾದರೆ ಮಾತಾಡ್ತೀವಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ನಮಗೆ ಇವಾಗ ನಮ್ಮ ಒಂದು ರಿಲೀಸ್ ಟೈಮಲ್ಲಿ ಅವರು ಎಲ್ಲರೂ ಒಟ್ಟಿಗೆ ಸಿಂಕ್ ಆಗಿ ಬರೋಕ್ಕೆ ಚಾನ್ಸ್ ಇರೋದು ಕಮ್ಮಿ. ಜನ ಸಿನಿಮಾ ನೋಡಲಿ, ಖುಷಿ ಪಡಲಿ ಅಷ್ಟೇ. ಸೊ ಈ ಟೆಕ್ನಾಲಜೀಸ್ ಎಲ್ಲ ಆ್ಯಡ್ ಆನ್ ಮಾಡಿದ್ಮೇಲೆ ಸಿನಿಮಾ ಎಲ್ಲ ನೀವು ನೋಡಿರ್ತೀರ. ಸೊ ಆಗಿನ ನಮ್ಮ ಪ್ರೀತಿ ರಾಮು ಸಿನಿಮಾಗೂ ಈಗ ಹೊಸ ಟೆಕ್ನಾಲಜೀಸ್ ಆ್ಯಡ್ ಆನ್ ಆದಮೇಲೂ ಏನೆಲ್ಲ ಚೇಂಜಸ್ ಇದೆ ಅಂತ? ಅಂದರೆ ಕ್ವಾಲಿಟಿಯಲ್ಲಿ ಇದೆ. ಆಗಿನ ಕ್ವಾಲಿಟಿಗೂ ಈಗಿನ ಕ್ವಾಲಿಟಿಗೂ ತುಂಬ ಡಬಲ್ ಆಗಿದೆ. ಈಗ ಮೊದಲು ನೆಗೆಟಿವ್ ವರ್ಷನ್ ಇತ್ತು, ಆಗ ಮೋನೋ ಟ್ರ್ಯಾಕ್, ಇದು ಸೌಂಡ್ ಟ್ರ್ಯಾಕ್ ಎಲ್ಲ ಮೋನೋ ಇದರಲ್ಲಿತ್ತು. ಈಗ ಡಿಜಿಟಲು 5.1 ಎಲ್ಲ ಆದಾಗ ಕ್ವಾಲಿಟಿ ವೈಸ್ ಇಂಪ್ರೂವೈಸ್ ಆಗಿದೆ. ಅಂದರೆ 1:5 ಆಗಿದೆ. ಎಷ್ಟು ಥಿಯೇಟರ್ಗಳಲ್ಲಿ ಪ್ಲಾನ್ ಮಾಡಿದ್ರಾ? ಆ್ಯಂಡ್ ಎಲ್ಲೆಲ್ಲಿ ರಿಲೀಸ್ ಮಾಡುವಂತಹ ಪ್ಲಾನ್ಸ್ ಇದೆ? ಆ್ಯಂಡ್ ರಿಲೀಸ್ಗೆ ಸೊ ದರ್ಶನ್ ಅವ್ರು ಬರ್ತಾರಾ ಅಥವಾ ದರ್ಶನ್ ಅವ್ರ ಮನೆಯವ್ರು ಯಾರಾದರೂ ಬರುವಂಥ ಚಾನ್ಸಸ್ ಇದೆಯಾ ಅಂತ? ಬರ್ಬೋದು, ಖಂಡಿತ. ರಿಲೀಸ್ ಆಗ್ತಾ ಇದೆ ಅಂದರೆ ಯಾವುದೋ ಥಿಯೇಟ್ರ್, ಅವರು ನಿಯರೆಸ್ಟ್ ಥಿಯೇಟ್ರ್ ಇದ್ದರೆ ಅವ್ರಿಗೆ ಖುಷಿ ಇದ್ದರೆ ಬಂದು ನೋಡಬಹುದು. ಬರ್ತೀನಿ ಅಂತಲೂ ಹೇಳಿದ್ದಾರೆ, ನೋಡೋಣ. ಇನ್ನು ರಿಲೀಸ್ ವಿಚಾರಗಳೆಲ್ಲ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾತಾಡ್ತಾರೆ. ಸರ್, ನೀವು ಎಷ್ಟು ಥಿಯೇಟರ್ಸ್ಗಳಲ್ಲಿ ಪ್ಲಾನ್ ಮಾಡಿದ್ರಾ? ಆ್ಯಂಡ್ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ ಆಗಿರ್ಬೋದು, ಎಷ್ಟು ಪ್ಲಾನ್ ಮಾಡಿದಿರಾ ಅಂತ? ಈಗ ನಾ ಪ್ಲಾನ್ ಮಾಡಿದ್ದು ಭಾಳ ಕಡಿಮೆ ಇತ್ತು. ಇವಾಗ 100 ಥಿಯೇಟರ್ ಆಲ್ರೆಡಿ ಕನ್ಫರ್ಮ್ ಆಗೋಗಿದೆ. ಇದ್ರ ಮೇಲೆ ಇನ್ನೊಂದು 30-35 ಥಿಯೇಟ್ರದ್ದು ಎನ್ಕ್ವೈರೀಸ್ ಬಂದಿದೆ. ನೋಡಿ ಇದು ಮಾಡಿ ಹಾಕಬೇಕು. ಅಂದರೆ ಥಿಯೇಟ್ರ್ ಕನ್ಫರ್ಮ್ ಅಂದರೆ ಮತ್ತು ಅದಕ್ಕೆ ಪೋಸ್ಟ್ರು ಅದು ಇದೆಲ್ಲ ಕರೆಕ್ಟ್ ಬೇಕಲ್ಲ, ಎಲ್ಲ ನೋಡಿ ಇದು ಮಾಡಿದ್ವಿ. ಸೊ ಅದು ಬಂದು ಈ ದರ್ಶನ್ ಹೆಸರು ಮೇಲೇ ಇಷ್ಟೊಂದು ಇದಾಗಿದ್ದು. ನಾವೆಷ್ಟೇ ಪ್ರಯತ್ನ ಪಟ್ಟರು, ಗೋಡೆ ಇದ್ದರೆ ಚಿತ್ರ ಬಿಡ್ಸೋಕ್ಕಾಗೋದು, ಗೋಡೆ ಸ್ಟ್ರಾಂಗ್ ಇದೆ, ದರ್ಶನ್ ಹೆಸರು ಸ್ಟ್ರಾಂಗ್ ಇದೆ. ಅದರಿಂದ ನಮಗೆ ಯಾವ ಸಮಸ್ಯೆ ಇಲ್ಲ. ದರ್ಶನ್ಗೆ ಮಾರ್ಕೆಟ್ ಇಲ್ಲ. ಈಗ 2025 ದರ್ಶನ್ದು ಯಾವ ಸಿನಿಮಾ ಇದೆ ರಿಲೀಸ್ಗೆ? ಯಾವುದೂ ಇಲ್ಲ. ಸಿನಿಮಾ ಇದೆ, ನಮ್ಮ ಸಿನಿಮಾ ಇಲ್ಲ. ಆಮೇಲೆ ದರ್ಶನ್ ಫ್ಯಾನ್ಸ್ಗೆಲ್ಲ ಹಬ್ಬ ಥರ. ನಮ್ಮ ಕಾಲ್ರ ಇದು ಮಾಡ್ಕೊಂಡು ಹೇಳ್ಬೋದು, ಈ ಥರ ಕ್ಯಾರೆಕ್ಟರ್ ಮಾಡಿದರೆ ನಮ್ಮ ಬಾಸ್ ಅಂತ ಹೇಳ್ಬಿಟ್ಟು, ಡಿ ಬಾಸ್ ಅಂದರೆ ಈ ಥರ ಕ್ಯಾರೆಕ್ಟರ್ ಅಂತ ಹೇಳ್ಬಿಟ್ಟು ಎಲ್ಲ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆಗುತ್ತೆ.
ಆ ಥರ ಸಿನಿಮಾ ಮಾಡಿದ್ದಾರೆ ಅಂತೇಳಿ ನೋಡ್ತಾರೆ. ಈಗಿನ ಯೂತ್ ಎಲ್ಲ ನೋಡ್ತಾರೆ ಅಂತ ನಮಗೊಂದು ಇದಿದೆ. 2025ಗೆ ಫಸ್ಟ್ ರಿಲೀಸ್ ಸಿನಿಮಾ ಇದು. ಒಳ್ಳೆ ರಿಲೀಸ್ ಸಿನಿಮಾ ಅಂತ ತಿಳ್ಕೊಬೇಡಿ. ಅವ್ರ ಫ್ಯಾನ್ಸಿಗೆ ಓಪನ್ ಆಗಿ ಹೇಳ್ತೀನಿ, ಇದು ಫಸ್ಟ್ ಕ್ಲಾಸ್ ಮೂವಿ. ಫ್ಯಾಮಿಲಿ ಸಮೇತ ಕುಟುಂಬ ಸಮೇತ ಬಂದು ಕೂತು ಆನಂದಿಸ್ಬೋದು, ಅಷ್ಟು ಚೆನ್ನಾಗಿದೆ. ಫಸ್ಟ್ ಕ್ಲಾಸ್ ವಿಜುವಲೈಸೇಷನ್ ಮಾಡಿದ್ದೀನಿ. ಮ್ಯೂಸಿಕ್ ವರ್ಷನ್ ಎಕ್ಸಲೆಂಟ್. 5.1 ಮಿಕ್ಸ್ ಮಾಡಿದ್ವಿ. ಏನು ಅದರಲ್ಲಿ ನೀವು ಹಳೆ ಸಿನಿಮಾ ಅಂತ ತಿಳ್ಕೊಳ್ಳಿಕ್ಕೆ ಇಲ್ಲ. ಹೊಸ ಸಿನಿಮಾ, ಸೂಪರ್ ಸಿನಿಮಾ. ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಯಾವುದೂ ಇಲ್ಲ. ಎಲ್ಲನೂ ಆ್ಯಕ್ಷನ್, ಮಾಸು, ಲಾಂಗು, ಮಚ್ಚು ಆ ಥರದ್ದು. ಇದು ತುಂಬ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಕ್ಟಿಂಗ್ ಮಾಡೋಕ್ಕೆ ಒಳ್ಳೆ ಅವಕಾಶಗಳು ಸಿಕ್ಕಿದೆ ಅವರಿಗೆ. ಅವರ ಒಂದು ಚಾಲೆಂಜನ್ನು ತೋರ್ಸೋಕ್ಕೆ ಚಾನ್ಸ್ ಸಿಕ್ಕಿದೆ. 2 ವರ್ಷಗಳ ಹಿಂದೆ ಬಂದಿರುವಂಥ ಸಿನಿಮಾ ನೋಡಿದ್ರೇ ಬಿಕಾಸ್ ಯಾಕಂತಂದರೆ ಜನ್ರೇಷನ್ ಗ್ಯಾಪ್ ಬಿಟ್ವೀನ್ ಒಂದು ಸಿನಿಮಾ 1 ವರ್ಷದ ಹಿಂದೆ ರಿಲೀಸ್ ಆದಮೇಲೆ ಸೊ ಜನರು ಏನಿದ್ರು ಸಹ ಹೊಸ ಪ್ರಯತ್ನವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಹೊಸತನವನ್ನು ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥದ್ರಲ್ಲಿ 22 ವರ್ಷಗಳ ಹಿಂದೆ ರಿಲೀಸ್ ಆಗಿದ್ದಂತಹ ಒಂದು ನಮ್ಮ ಪ್ರೀತಿಯ ರಾಮು ಸಿನಿಮಾದಲ್ಲಿ ಹೊಸ ಟೆಕ್ನಾಲಜೀಸ್ ಅಡಾಪ್ಟ್ ಮಾಡಿದ್ರು ಕೂಡ ಸೊ ಸ್ಟೋರಿ ಅದೇ ಇರುತ್ತೆ. ಸೊ ಯಾವ ರೀತಿ ತಗೊಂತಾರೆ ದರ್ಶನ್ ಅವರ ಫ್ಯಾನ್ಸ್ ಅನ್ನೋವಂಥದ್ದು ಅಂತ. ಕಂಟೆಂಟ್ ಚೆನ್ನಾಗಿದ್ದರೆ ಎಲ್ಲ ಸಕ್ಸಸ್ಸೇ. 22 ವರ್ಷ ಇಶ್ಯೂ ಅಲ್ಲ ನೋಡಿ. ಮಹಾಭಾರತ, ರಾಮಾಯಣ ಬಂದು ಎಷ್ಟು ವರ್ಷ ಆಯಿತು? ಅದೇ ಸ್ಟೋರಿ ಈಗಲೂ ಕೇಳ್ತಾ ಇಲ್ವಾ? ಬಿಕಾಸ್ ಆಫ್ ಅದರಲ್ಲಿ ಪಾತ್ರಧಾರಿಗಳ ಪಾತ್ರನೇ ಮುಖ್ಯ. ಆ ಪ್ರಾಮುಖ್ಯತೆ ಏನಿದೆ ಅದೇ ಇದು ಸಿನಿಮಾ. ದರ್ಶನ್ದು ಆ್ಯಕ್ಟಿಂಗು 22 ವರ್ಷ ಮುಂದೆ ಮಾಡಿದ್ರು, ಇವಾಗ ಮಾಡ್ತಿರೋ ದರ್ಶನ್ದು ಆ ಪರ್ಫಾರ್ಮೆನ್ಸಿಗೂ ಎಷ್ಟೊಂದು ಇದಿದೆ. ಇವಾಗ ಹುಟ್ಟಿದ 22 ವರ್ಷದ ಒಂದು ಮಗು ಹೇಳ್ಬೇಕು, ನಾನು ಹುಟ್ಟಕ್ಕೆ ಮೊದಲು ಇಷ್ಟು ಗ್ರೇಟಾಗಿ ದರ್ಶನ್ ಮಾಡಿದಾರ. ಸ್ಟೋರಿ ಇಶ್ಯೂ ಅಲ್ಲ. ಸ್ಟೋರಿ ಆವಾಗಲೇ ಇದು ಕಾವ್ಯ. ಕೆಲವೊಂದು ಗ್ರಂಥಗಳಾಗ್ತದೆ, ಕೆಲವೊಂದು ಕಾವ್ಯಗಳಾಗ್ತದೆ. ಎಲ್ಲ ಸಿನಿಮಾಗಳು ಸಿನಿಮಾ ಆಗಲ್ಲ. ಇದು ಬಂದು ಕ್ಲಾಸ್ ಮೂವಿ. ಇದು ಅವ್ರ ಕೆರಿಯರಲ್ಲಿ ಒಂದು ಲೈಬ್ರರಿಲಿ ಇಡುವಂಥ ಮೂವಿ ಇದು ಅವ್ರ ಕೆರಿಯರಿಗೆ. ಆಮೇಲೆ ದರ್ಶನ್ ಮರೆಯಂಗೆ ಇಲ್ಲ ಈ ಸಿನಿಮಾ. ಲೈಫ್ ಲಾಂಗ್ ಎಲ್ಲ ಕಡೆ ನೀವು ಎಲ್ಲ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಎಲ್ಲದರಲ್ಲೂ ಹೇಳ್ತಾರೆ. ದರ್ಶನ್ ಈ ಪಿಕ್ಚರ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ತುಂಬಾ ಕಷ್ಟ ಆಯ್ತು. ಬೆಸ್ಟ್ ಆಕ್ಟರ್ ಅವಾರ್ಡ್ ಬರಬೇಕಿತ್ತು ಅವ್ರಿಗೆ. ಬೆಸ್ಟ್ ಅವಾರ್ಡ್ ಕಳಿಸಿಲ್ಲ, ಅದೊಂದು ಕೊರಗಿದೆ ಅವ್ರಿಗೆ. ಬಂದೇ ಇಲ್ಲ. ಕಳಿಸಿದ್ರೆ 100% ಇವ್ರಿಗೆ ಅವಾರ್ಡ್ ಕೊಡ್ತಾ ಇದ್ರು. ದರ್ಶನ್ ಅವರಿಗೆ ಸಿನಿಮಾವನ್ನು ತೋರಿಸುವಂಥ ಪ್ರಯತ್ನ, ಯಾಕಂತಂದರೆ ಟೆಕ್ನಾಲಜೀಸ್ ಎಡಿಟ್ ಮಾಡಿದ್ಮೇಲೆ ಸೊ ಅವ್ರಿಗೆ ಸಿನಿಮಾವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ರ, ಅಥವಾ ನಿಮ್ಮ ಟೀಮೆಲ್ಲ ಸೇರ್ಕೊಂಡು ಅವ್ರನ್ನ ಭೇಟಿ ಆಗಿಬಿಟ್ಟು ಮಾತಾಡುವಂತಹ ಪ್ರಯತ್ನವನ್ನು ಮಾಡಿದ್ರ, ಅಥವಾ ಫಸ್ಟ್ ಶೋ ರಿಲೀಸ್ ಆಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ, ಸೊ ಅದಕ್ಕೆ ಬಂದರೆ ನಿಮ್ಮ ಗಜಬಲ ಸಿಕ್ಕಂಗಾಗುತ್ತೆ, ಅಭಿಮಾನಿಗಳೆಲ್ಲ ಜಾಸ್ತಿ ಬರ್ತಾರೆ, ಸೊ ಆಗ ಇನ್ನೊಂದಷ್ಟು ಶಕ್ತಿ ತುಂಬುತ್ತೆ ಸಿನಿಮಾಗೆ ಅಂತ ಹೇಳ್ಬಿಟ್ಟು ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ರ ಅಂತ? ಇಲ್ಲ, ಅವರು ಬರ್ತೀನಿ ಅಂತ ಹೇಳಿದರು. ಬಟ್ ಅವ್ರದ್ದು ಇನ್ನೂ ನಮಗೆ ಮೋಸ್ಟ್ಲಿ ರಿಲೀಸ್ ಟೈಮಲ್ಲಿ ಏನಾದ್ರು ಬಂದು ಮಾತಾಡ್ಬೋದು, ನಮಗೆ ಶಕ್ತಿ ತುಂಬೋದು, ನಮ್ಮ ಕೈ ಜೋಡಿಸ್ಬೋದು. ನಾವೀಗ ಅವ್ರನ್ನ ಪ್ರೆಷರ್ ಮಾಡೋದು ಸರಿಯಲ್ಲ. ಅವರ ಬರ್ತ್ಡೇಗೆ ಈ ಸಿನಿಮಾನ ಹೃದಯಪೂರ್ವಕವಾಗಿ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಆಡಿಯನ್ಸಿಗೆ, ಅಂದರೆ ಅವರ ಫ್ಯಾನ್ಸಿಗೆ ಅಷ್ಟೇ. ಮತ್ತು ಅವ್ರನ್ನ ಇದರಲ್ಲಿ ಪುನಃ ಎಳೆದು ಅವರಿಗೆ ಪುನಃ ಟ್ರಬಲ್, ಅವ್ರಿಗೆ ಇಷ್ಟ ಇರುವಾಗ ಅವ್ರು ಬರಲಿ ಹ್ಯಾಪಿಯಾಗಿದ್ದು. ಏನು ರಿಸಲ್ಟ್ ಏನೋ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಬಿಫೋರ್ ನಾವು ಮಾತಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ಏನು ಗ್ಯಾರಂಟಿ ಇಲ್ಲ. ಬಟ್ ನಾಳೆ ವಿಷಯ ಮುಟ್ಟಿಸಿದ್ದೀವಿ, ಅವರಿಗೆ ನಾವು ಟ್ರಬಲ್ ಮಾಡೋಕ್ಕೆ ಹೋಗಲ್ಲ. ಅದು ಡೈರೆಕ್ಟರ್ದು ಇಬ್ಬರು ಇದ್ದಾರೆ, ಅವ್ರ ವರ್ಷನು ಅವ್ರ ಅವ್ರು ಇದು ಮಾಡಲಿ. ನನಗೆ ಮಾರ್ಕೆಟಿಂಗ್ ಏನು ಸಮಸ್ಯೆಗಳಾಗಿಲ್ಲ. ಆರಾಮಾಗಿ ನನ್ನ ಸಿನಿಮಾಗಳೇ ಇಷ್ಟು ಥಿಯೇಟ್ರ್ ಬಂದಿದೆ, ಎಷ್ಟು ಥಿಯೇಟ್ರಲ್ಲಿ ಪ್ಲೇ ಆಗುತ್ತೆ. ಈವನ್ ಆಂಧ್ರದಲ್ಲೂ ನನಗೆ 3 ಥಿಯೇಟ್ರ್ ಸಿಕ್ಕಿದೆ. ಹೈದ್ರಾಬಾದ್ ಸಿಟಿನಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸಲ್ಲಿ ಹಿಸ್ಟ್ರಿನಲ್ಲಿ ಒಂದು ರಿಲೀಸ್ ಸಿನಿಮಾ, ಅದು ಕನ್ನಡದ ಸಿನಿಮಾ ರಿಲೀಸ್ ಆಗಿದ್ರೆ ಇಟ್ ಈಸ್ ಫಸ್ಟ್ ಎ ಟೈಮ್ ಬಿಕಾಸ್ ಆಫ್ ಚಾಲೆಂಜಿಂಗ್ ಸ್ಟಾರ್. ಸ್ಟಿಲ್ ಫ್ಯಾನ್ಸ್ ಅಲ್ಲೂ ಇದ್ದಾರೆ. ಹಾಂ, ಮತ್ತು ನಮ್ಮೂರಲ್ಲಿ ಹುಟ್ಟಿದ ಒಂದು ಪ್ರತಿಭೆ, ದೇಶ ಪ್ರಸಿದ್ಧಿ ಪಡೆಯೋದ್ರಲ್ಲಿ ನಾವು ಸಪೋರ್ಟ್ ಮಾಡೋದಲ್ಲದೆ ಮತ್ತು ನಾವು ಇಷ್ಟೊಂದು ಪಬ್ಲಿಸಿಟಿ ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ. ನೀವು ಸೊ 22 ವರ್ಷಗಳ ಹಿಂದೆ ಅಂತಲೂ ಕಮಾಲ್ ಮಾಡಿದ್ರಿ. ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು, ಒಂದು ನಟನನ್ನು ಕಣ್ಣು ಕಾಣಿಸ್ದೆ ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ಕಥಾಹಂದರವನ್ನು ಬೆಳ್ಳಿ ಪರದೆಯಲ್ಲಿ ಕಮಾಲ್ ಮಾಡಿಸಿದ್ರಿ. ಸೊ ಮುಂದಿನ ದಿನಗಳಲ್ಲಿ ಸೊ ದರ್ಶನ್ ಅವರ ಜೊತೆ ಸಿನಿಮಾ ಮಾಡುವಂತಹ ಪ್ರಯತ್ನವನ್ನು ನೀವೇನಾದರೂ ಮಾಡ್ತಿದ್ದೀರಾ? ಅವ್ರಿಗಾಗಿ ಒಂದು ಸ್ಟೋರಿಯನ್ನು ಏನಾದರೂ ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಮುಂದೆ ನಮಗೆ ಸಿನಿಮಾ ಮಾಡಬೇಕು ಅಂತ ಇತ್ತು, ಅವಕಾಶಗಳು ಇತ್ತು. ಅವರು ನಮಗೆ ಡೇಟು ಕೊಟ್ಟಿದ್ರು. ನಮ್ಮ ಪ್ರಾಬ್ಲಮಿಂದನೇ ಅದು ಡಿಲೇ ಆಗ್ತಾ ಹೋಯಿತು. ಇವಾಗ ನಮಗಿನ್ನು ಮುಂದೆ ಸಿನಿಮಾ ಮಾಡುವಂಥ ಒಂದು ಇಂಟೆನ್ಷನ್ ಇಲ್ಲ. ಈಗ ಏನಂದ್ರೆ ನಾವು ಇವಾಗ ಫುಲ್ ಬಿಸ್ನೆಸ್ಸಲ್ಲೇ ಇದ್ದೀವಿ. ನೆಕ್ಸ್ಟ್ ಬೇಕಾದ್ರೆ ನಿರ್ಮಾಣ ಮಾಡ್ಬೋದು ಅಷ್ಟೇ. ಇವಾಗ ಡೈರೆಕ್ಷನ್ ಮಾಡೋಷ್ಟು ಪೇಷನ್ಸ್ ಇಲ್ಲ ಈಗ. ಯಾಕಂದರೆ ಡೈರೆಕ್ಷನ್ ತುಂಬ ಕಷ್ಟದ ಕೆಲಸ. ಅದಕ್ಕೆ ನಮಗೆ ಮೆಂಟಲಿ ಫ್ರೀ ಆಗಿರಬೇಕು, ನಾವು ರಿಲ್ಯಾಕ್ಸ್ ಆಗಿರಬೇಕು. ಭಾಳ ಕಷ್ಟದ ಕೆಲಸ. ಈಗಿನ ಹೊಸ ಜನ್ರೇಷನ್ ಹುಡುಗರು ಬರ್ತಾ ಇದ್ದಾರಲ್ಲ, ಅವ್ರು ಮಾಡಲಿ.
ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ಬೇಕು ಅಂತ ಇದ್ದೀವಿ. ಒಂದು ದರ್ಶನ್ ಡೇಟ್ ಕೊಟ್ಟರೆ ಬೇಕಾದ್ರೆ ನಾವೇ ಪ್ರೊಡ್ಯೂಸ್ ಮಾಡಿ ಸಿನಿಮಾ ಮಾಡೋ ಇದೀವಿ. ಹಂಗೆ ನಾವು ಒಳ್ಳೆ ಬಿಸ್ನೆಸ್ ಮಾಡ್ಕೊಂಡಿದ್ವಿ, ಚೆನ್ನಾಗಿದ್ವಿ. ಬೇಕಾದ್ರೆ ಅವ್ರು ಡೇಟ್ ಕೊಟ್ಟರೆ ಸಿನಿಮಾ ಬೇಕಾದ್ರೆ ಮಾಡೋಣ. ಅಲ್ಲ, ಈಗ ಅಣ್ಣ ಬಂದ್ಬಿಟ್ಟು ಬೆಳ್ಳಿ ಪರದೆಯ ಬಾಕ್ಸ್ ಆಫೀಸ್ ಸುಲ್ತಾನ ದರ್ಶನ್ ಅವರು, ತಮ್ಮ ಬಂದ್ಬಿಟ್ಟು ಡೈರೆಕ್ಟರು. ಸೊ ನೀವು ಪ್ರೊಡ್ಯೂಸರ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ಬಿಕಾಸ್ ಯಾಕಂತಂದ್ರೆ ಡೈರೆಕ್ಟರ್ ಅವರೇ ಆಗ್ತಾರೆ, ಹೀರೋನು ಬಂದ್ಬಿಟ್ಟು ಅದೇ ಒಂದು ವಂಶದ ಕುಡಿ ಆಗ್ತಾರೆ. ಸೊ ನೀವು ಮತ್ತೆ ಮಾಡಿದ್ರೆ ಮತ್ತೊಮ್ಮೆ ಒಂದು ಒಳ್ಳೆ ಖಂಡಿತವಾಗಿ ಮಾಡ್ತೀವಿ. ಅವ್ರೇನಾದ್ರು ನಮ್ಗೆ ಆ ರೀತಿ ಡೇಟ್ ಕೊಟ್ಟು ಅವ್ರದ್ದೇನೋ ಸಬ್ಜೆಕ್ಟ್ ನಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಮುಂದೆ ಪ್ಲ್ಯಾನ್ ಮಾಡ್ತೀವಿ. ಸೊ ಅಂದರೆ ಈಗ ಸರ್ ಹೇಳ್ತಾ ಇದ್ರು ಹೈದರಾಬಾದಲ್ಲೂ ಸಹ ಥಿಯೇಟರ್ಗಳಲ್ಲಿ ನನಗೆ ಒಂದು ಅವಕಾಶ ಸಿಕ್ಕಿದೆ 3 ಥಿಯೇಟರ್ಗಳಲ್ಲಿ ಅಂತ ಹೇಳ್ಬಿಟ್ಟು. ಸೊ ಮುಂದಿನ ದಿನಗಳಲ್ಲಿ ಮೊನ್ನೆ ಅಷ್ಟೇ ದರ್ಶನ್ ಸರ್ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರುವಂತಹ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ಕನ್ನಡದಲ್ಲೇ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ ಕೇಸ್ ಏನಾದ್ರೂ ಚೆನ್ನಾಗಿದ್ದು ತೆಲುಗುಗೆ ಏನಾದ್ರು ಡಬ್ ಆದರೆ ಆಗ್ಬೋದು, ಬಟ್ ನಾನು ಮೂಲತಃ ನಾನು ಕನ್ನಡಿಗನೇ, ಕನ್ನಡದಲ್ಲೇ ಸಿನಿಮಾ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಸಿಕ್ಕಿ ಏನಾದರೂ ಮಾಡುವಂತಹ ಚಾನ್ಸ್ ಏನಾದ್ರು ಸಿಕ್ಕಿದ್ರೆ ನೀವು ಕನ್ನಡದಲ್ಲೇ ಮಾಡ್ತೀರಾ ಅಥವಾ 5 ಲ್ಯಾಂಗ್ವೇಜಸ್ಸಲ್ಲಿ ಪ್ಯಾನ್ ಇಂಡಿಯಾ ಟೈಪ್ ಮಾಡ್ತೀರಾ ಅಂತ? ಟೈಪೇ ಮಾಡ್ತೀವಿ ಸರ್. ಮಾಡಿದರೆ ನಾವು ಪ್ಯಾನ್ ಇಂಡಿಯಾ ಟೈಪೇ ಮಾಡೋಣ ಅಂತಿದ್ವಿ. ಅವ್ರು ಡೇಟ್ ಕೊಟ್ಟರೆ ಸಿಕ್ಕಿದಾಗ ಮಾತಾಡ್ಬಿಟ್ಟು ಪ್ಯಾನ್ ಇಂಡಿಯಾ ಸಿನಿಮಾನೇ ಮಾಡ್ತೀವಿ. ಮೈನ್ ಥಿಯೇಟರ್ ವರ್ಷನ್ ಬರೋದಾದ್ರೆ ಎಲ್ಲೆಲ್ಲಿ ಪ್ಲಾನ್ಸ್ ಮಾಡಿದ್ರೆ? ಬೆಂಗಳೂರಲ್ಲಿ ಮೈನ್ ಥಿಯೇಟರ್ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಬರ್ಬೋದು ಅಂತ ಹೇಳ್ಬಿಟ್ಟು ಆಡಿಯನ್ಸ್ಗೆ, ಯಾಕಂದ್ರೆ ಒಳ್ಳೆ ಒಂದು ಕಡೆ ಗೊಂದಲ ಇರುತ್ತೆ. ಸೊ ಹಾಗಾಗಿ ಮೈನ್ ಥಿಯೇಟ್ರು ಪ್ರಸನ್ನದಲ್ಲಿ ಬಂದಿದೆ, ಮತ್ತು ಪ್ರಸನ್ನದಲ್ಲಿದೆ, ಮತ್ತು ಎಲ್ಲ ಮಲ್ಟಿಪ್ಲೆಕ್ಸಲ್ಲಿದೆ, ಮತ್ತು ಬೇರೆ ಯಾವುದಲ್ಲೂ ಈಗ ಲೀಸ್ಟ್ ಬಂದಿದೆ. ನಾನೀಗ ಲೀಸ್ಟ್ ನೋಡಿ ಹೇಳಬೇಕು, ಬರ್ತಾ ಇದೆ. ಇದೆ ಮೈನ್ ಥಿಯೇಟ್ರ್ ಪ್ರಸನ್ನನೇ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮೂವರು ಸಹ ಮಾತನಾಡಿದ್ದಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಪ್ರೀತಿಯ ರಾಮು ಡಿಸ್ಟ್ರಿಬ್ಯೂಟರ್ ಆಗಿನೇ ನಿರ್ದೇಶಕರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.